ಮಾನ್ಯ ಮುಖ್ಯಮಂತ್ರಿಯವ್ರಿಗೂ ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಯವ್ರಿಗೂ ಧನ್ಯವಾದವನ್ನು ಹೃದಯಪೂರ್ವಕವಾದಂಥ ಧನ್ಯವಾದವನ್ನು ಅರ್ಪಿಸ್ತೀವಿ. ಸಂಭ್ರಮದ ದಿನ ಇವತ್ತು 18ನೇ ಸೆಪ್ಟೆಂಬರ್ 2025 ವಿಷ್ಣುವರ್ಧನ್ ಅವರ 75ನೇ ಹುಟ್ಟುಹಬ್ಬದ ಸಂಭ್ರಮದ ಈ ಘಳಿಗೆಯಲ್ಲಿ ನಾವು ಕೊಟ್ಟಂತಹ ಮನವಿಯನ್ನು ಸ್ವೀಕರಿಸಿ ಅದನ್ನು ಪುರಸ್ಕರಿಸಿ ನಿನ್ನೆ ಮಂತ್ರಿ ಮಂಡಲ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಪ್ರಸ್ತುತಪಡಿಸಿ ಮುಖ್ಯಮಂತ್ರಿಗಳು ಕೈ ಜೋಡಿಸಿ ಈ ಬಿರುದನ್ನು ಕರ್ನಾಟಕ ರತ್ನ ಬಿರುದನ್ನು ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಸರೋಜಮ್ಮ ಅವ್ರಿಗೆ ಇಬ್ಬರಿಗೂ ಘೋಷಣೆ ಮಾಡಿರೋದು ನಮ್ಮೆಲ್ಲರಿಗೆ ಬಹಳ ಸಂತಸದ ಸುದ್ದಿ. ಈ ಮೂಲಕ ನಿಮ್ಮೆಲ್ಲರ ಮೂಲಕ ನಾವು ಚಿತ್ರೋದ್ಯಮದ ಪರವಾಗಿ ಅಭಿಮಾನಿಗಳ ಪರವಾಗಿ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ನಮ್ಮ ಕೃತಜ್ಞತೆಗಳನ್ನು ಅರ್ಪಿಸ್ತೀವಿ. 15 ವರ್ಷದ ಕನಸು ಆಸೆ ಹೋರಾಟಕ್ಕೆ ಈ ಬಾರಿ ರಾಜ್ಯ ಸರ್ಕಾರ ಅದಕ್ಕೊಂದು ತೆರೆ ಎಳೆದಿದ್ದಾರೆ. ಎಲ್ಲ ಅಭಿಮಾನಿಗಳ ಮನಸ್ಸಿನಲ್ಲಿ ಒಂದು ಸಂತಸವನ್ನು ಕೊಟ್ಟಿದ್ದಾರೆ. ನಮ್ಮ ಮನವಿಯನ್ನು ಮನ್ನಿಸಿ ಕ್ಯಾಬಿನೆಟ್ನಲ್ಲಿ ಈ ವಿಚಾರವನ್ನು ಚರ್ಚೆಗೆ ತಂದು ಅವರು ಈ ಕರ್ನಾಟಕ ರತ್ನವನ್ನು ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರಿಗೆ ಆಮೇಲೆ ಬಿ ಸರೋಜದೇವಿ ಅವರಿಗೆ ಘೋಷಿಸಿದ್ದು ನಿಜಕ್ಕೂ ಅವರಿಗೆ ಕೋಟಿ ನಮನಗಳನ್ನು ನಾವು ತಿಳಿಸೋದಕ್ಕೆ ಇಲ್ಲಿ ಬಂದಿದ್ದೀವಿ. ಬಹುಶಃ ಈ ಮೂಲಕ ಏನು ಗೊತ್ತಾಗುತ್ತೆ ಅಂತಂದರೆ ವಿಷ್ಣುವರ್ಧನ್ ಸರ್ ಆಗಿರ್ಬೋದು, ಆಮೇಲೆ ಬಿ ಸರೋಜದೇವಿ ಅಮ್ಮ ಆಗಿರ್ಬೋದು, ಇವರಿಬ್ಬರೂ ಕರ್ನಾಟಕ ಜನತೆಗೆ ಮನರಂಜಿಸುತ್ತಾ ಕಲಾ ಸೇವೆಯನ್ನು ಮಾಡುತ್ತಾ ಇಡೀ ಸಮಾಜದಲ್ಲಿ ಎಷ್ಟು ಗೌರವಯುತವಾದಂಥ ಸ್ಥಾನವನ್ನು ಪಡಿಬಹುದು ಅನ್ನೋದಕ್ಕೆ ಇವರಿಬ್ಬರು ನಿದರ್ಶನರಾಗಿದ್ದಾರೆ. ಅದು ಇವ್ರಿಗೆ ಸಂದಂತಹ ಈ ಬಿರುದಿದೆಯಲ್ಲ, ಅದು ಕೇವಲ ಆ ಇಬ್ಬರಿಗೆ ಮಾತ್ರ ಅಲ್ಲ, ವಿಷ್ಣುವರ್ಧನ್ ಸರ್ಗೆ ಸರೋಜದೇವಿ ಅಮ್ಮವ್ರಿಗೆ ಮಾತ್ರವಲ್ಲ, ಇಡೀ ಚಿತ್ರರಂಗಕ್ಕೆ ಸಂದಂಥ ಗೌರವ ಅಂತ ನಾನು ಭಾವಿಸ್ತೀನಿ. ಇದಕ್ಕೆ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸರ್ ಅವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ, ನಾವು ಕಲಾವಿದರ ಪರವಾಗಿ ಅವರ ಅಭಿಮಾನಿಗಳ ಪರವಾಗಿ ಕೋಟಿ ನಮನ.